ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನಮ್ಮದೆ ಮಾಮಗ ದಿನವೋ ನಂಬಿಕೆ ಇಲ್ಲ ನನ್ನ ಮಾತಲ್ಲಿ ಇದೆ ಕೈಯಲ್ಲಿ ಕುಡಿಯೋಣ ಬಾರೋ ಮಗ ಚಿಕ್ಕಲಿ ಕಳೆದೋದೆ ಕೊಟ್ಟಾರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವಪ್ನವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವಪ್ನವು ನೋಡ ನಾನ್ಯಾರು? ಎಲ್ಲಿಂದ ಬಂದೆ ಒಂದು ಗೊತ್ತಿಲ್ಲ ಈ ಸಮಾಜಕ್ಕೆ. ಬಟ್ 25 ವರ್ಷಗಳ ಹಿಂದೆ ನನ್ನ ಕಂಡದ್ರೆ ನನ್ನ ಮಾತಾ ಪಿತರನ್ನು ಕೊಲೆಗೈದ ಕ್ರೂರ ಕಾಟಕರು. ಲೇ ಪುಂಡ ನನ್ನ ಮಕ್ಕಳ, ನೀನಾರೆಂಬುದು ರಾಷ್ಟ್ರವಾಗಿ ಪತ್ತೆ ಹಚ್ಚಿ ನನ್ನ ತಲವಾರಿನಿಂದ ರಂಬೆ ಕೊಂಡೈತೆ ನಿಮ್ಮ ದೇಹವನ್ನು ಮಾಡಿ ಮಾಂಸದ ಮುದ್ದೆಯನ್ನು ನಾಯಿ ನರೆಗೆ ಎಸೆದು ನಿಮ್ಮ ಅಸ್ಥಿ ಪಂಜರವನ್ನು ಅಗ್ನಿಯ ಆಹುತಿ ಕೊಟ್ಟು ನಿಮ್ಮ ಭಸ್ಮವನ್ನು ನನ್ನ ಹಣೆಗೆ ಧರಿಸಿಕೊಂಡಾಗಲೇ ನನ್ನ ಅಂತರಾದಲ್ಲಿ ಉರಿಯುತ್ತಿರುವ ಜ್ವಾಲಾಮುಖಿ ಒಳಗೆ ನೀರಾಗಿ ಹರಿದು ಹೋಗುತ್ತದೆ. ಈ ಕ್ರಾಂತಿ
ಸತ್ವನು ತಲ್ವಾರ್, ಉರುಳಿ ಬೀಳು ಶತ್ರುವಿನ ತಲೆ. ಇದು ಈ ಕ್ರಾಂತಿರಾಜನ ಕತ್ತಿಯ ಗತ್ತು. ಬರಬಹುದು ನನಗೆ ಬಾಪತ್ತು. ಛೇ 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 ಸಾಕಾಗೈತ್ರಿ ಲೈನ್ ಮಾನ ಕೆಲಸ ಅಂತೀನಿ. ಅಲ್ರಿ ನನಗಿನ್ನ ಮದುವೆನೂ ಆಗಿಲ್ಲ, ಮುಂಜೆನೂ ಕಂಡಿಲ್ಲ, ಅಂತದ್ರಾಗ ಯಾಕಡ್ಯಾರ ಕರೆಂಟ್ ಹಿಡಿದು ಸತ್ರ ನಮ್ಮ ವಂಶ ಸರ್ವನಾಶ ಆಗಿ ಹೋಗ್ತದೆ. ಏನ್ ಮಾಡೋದ್ರಿ ಅಪ್ಪ, ಇತಗೋ ಬಿಡಕ್ಕೂ ಬರದಾಗಿದೆ, ಮಾಡಕ್ಕೂ ಬರದಾಗಿದೆ ನನ್ನ ಬಾಳ್ಯಾವ ಅಂತೀನಿ. ನೌಕರಿ ಇಲ್ಲಂದ್ರ ಯಾರು ಹೆಣ್ಣು ಕೊಡೋದ್ರಿ ಈಗಿನ ಕಾಲದಾಗ. ಹೀಗಾಗಿ ನನ್ನ ಗೌರ್ಮೆಂಟ್ ನೌಕರಿ ಐತ್ರಿ. ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಮ್ಮ ದೇವದುರ್ಗ ತಾಲೂಕದಾಗ ಮಾಮ ನಾನು ಅನ್ನಕತ್ತೇವ. ನಾನು ನಡೆ ಬರ್ದಾಗ ಬರದಂತ ಹುಡುಗಿನ ನೋಡಿ ಆಗೋಣ ಬಿಡ್ರಿ. ಯಾವುದೋ ಒಂದು ಎಲ್ಲಿರುವೆ ಮನವ ಬಳಿಯ ಬಳಿಯ ಬಹುವಾರ ಬಳಿಯ ಬಳಿಯ ಅತ್ತೈತೆ ತಂಡೆ ಪೆಸ ನಿನ್ನ ಗೊಂಡಿ ಎಸರ ಹೈತೆ ಅತ್ತೈತೆ ತಂಡೆ ಪೆಸ ನಿನ್ನ ಗೊಂಡಿ ಬಾರ್ಲೆ ಜಗತ ಮಂಡೆ ಕೌದ್ಯಾಗ ತೋರಿಸ್ತೀನಿ ನಿನಗ ತಂಡೆ. ಎರಡು ಕಾಲ್ ನೆಟ್ಟಿಗೆ ತೋರ ಒಂದು ಕೆಪ್ಪಿಗೆ ನಾಯಿ ತೇಕದಂಗ ತೇಕತಾರ. ಕೌದ್ಯಾಗ ತೋರಿಸ್ತಾನಂತ ತಿಂಡಿ ಇವ. ಇನ್ನು ಮಾರ್ ನೋಡ್ರಿ ಇವ್ರ ಮಕ್ಕಟ್ ನೋಡ್ರಿ ಒಂದು 5 ನಿಮಿಷ ನಾಯಿ ತೇಕದಂತ ತೇಕ್ತೈತಿದ್ದು ನಾನು ಹೊಡ್ತಕ್ಕ. ಟಮಾಟಿ ಕೆಂಪು ಕೆಂಪ ಮಾವ ಹೊಡಿಬಾರ ಒಂದು ಕೊಂಬ. ಟಮಾಟಿ ಕೆಂಪು ಕೆಂಪ ಮಾವ ಹೊಡಿಬಾರ ಒಂದು ಕೊಂಬ. ಬೆಚ್ಚ ಮಾತನ ಒಪ್ಪರ್ ಹಾರ್ತಿ ಬಿಡ್ಬೇಡ್ರಿ ನೋಲ್ಲ. ಹೊಡಿತೀನಿ 9ರಾಗ ಹೊಡಿತೀನಿ. ಸಾಕು ಒಂದೇ ಸಾಕು. ಏ ಇಲ್ರಿ ಹೊಡಿತೀನಿ ನೋಡ್ರಿ. ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಹೇಳಬೇಕಾ, ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಹೇಳಬೇಕಾ. ರಾತ್ರಿನ ನಿನ್ನ ಭೇಟಿಗೆ ಬರತೇನ, ಬಾಗಿಲ ಕೆರಾತ ಇಡಬೇಕು, ಬಾಗಿಲ ಕೆರಾತ ಬಿಡಬೇಕು, ಬಾಗಿಲ ಕೆರಾತ ಇಡಬೇಕು, ಬಾಗಿಲ ಕೆರಾತ ಬಿಡಬೇಕು. ಅಲ್ಲ ನನಗೊಂದು ಡೌಟ್ ಐತಿ, ಒಂದು ಆಗೈತೇನು? ಗುದ್ಲಿ ಪೂಜೆ ಆಗೈತೇನು? ಮಕ್ಕಳ ಯಾವ ಯಾದವ ಹಾಡಲ್ಲ ಡಜನಾವ ಲೆಕ್ಕ ಹಾಕಿದ್ರ ಅದು ಪದ್ಧತಿ ಹಾಡು. ನಿನ್ನ ಸೀರಿಯಸ್ ಆಗಿ ಕೇಳಾತೀನಿ, ಖರೆ ಹೇಳ ಮಕ್ಕಳ ಕರೆ 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 ಯಾಡು ಯಾವ್ದು ಯಾವ ಯಾಕ ಈ ಹೊಡ್ತಕ್ಕೆ ಹೆಂಗತ್ತಾಳಿ ಬನ್ನಿ. ಅಲ್ಲ ಇಲ್ಲಿ ನಮ್ಮನೆ ಮಾಡಾಕತ್ತ ನಿನ್ನ ಯಾವ ಒಲ್ಲೆವನ ಕರ್ಕೊಂಡ ಬಾರೋ ನಿಂತ
ಹುಡುಗಿ ನಿಂದಿರುವುದು 3 ಬಾಟ ಅದಕ್ಕೆ ಆಟ ತ್ರಾಸ ಹುಡುಗಿ ನಿಂದಿರುವುದು 3 ಬಾಟ ಅದಕ್ಕೆ ಆಟ ತ್ರಾಸ ಒತ್ತಟ್ಟಿ ಸಾಕಾಗಿದೆ ಹುಡುಗಿ ನನ್ನ ನೆಟ್ಟಾನ ಬಟ್ಟ ಒತ್ತಟ್ಟಿ ಸಾಕಾಗಿದೆ ಹುಡುಗಿ ನನ್ನ ನೆಟ್ಟಾನ ಬಟ್ಟ. ಹೌದು ಮತ್ತೆ ಯಾರು ತೆಗೆತಾನ 3 ಬಟ್ಟೈತೆ 4 ಬಟ್ಟೈತೆ ಎಲ್ಲ ನೋಡಿ ಸರ್ವಿಸ್ ಆಗೈತೆ ಹೌದು ಮತ್ತ ಒತ್ತಿ 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 ಅದಕ್ಕೆ 2 ಪೀಕ್ ತೆಗೆ ಹೊರಗೆ ತಗದೀನಿ ತಿಂಡಿ ನಿಂದನು ನೀನು ಮೈ ಹಾಡ್ತಿದ್ರೆ ನಾ ಬಿಡ್ತೀನಿ ನಾನು ತಿಂಡಿ ಪಿಗರ್ ನಾ ಮೊದಲ ಚಿಲ್ಲರ ಹುಡುಗಂತ ಮೊದಲೇ ಗೊತ್ತಿದ್ರೆ ಚಿಪ್ಪಾಡಿ ಹಾಕಿ ನಿನ್ನ ತೊಡಬೇಡ ಉಂಟಾಟ ಸಾನಂತ ಅದ ಗೊಂಗಿನ ಚೆನ್ನಾಗಿ ಜೀವನ ಮಾಡ್ತೇನ ಲವ್ವಂತ ಸಾನಂತ ಅದ ಗೊಂಗಿನ ಚೆನ್ನಾಗಿ ಜೀವನ ಮಾಡ್ತೇನ ಹುಡುಗಂತ ಮೊದಲೇ ಗೊತ್ತಿದ್ರೆ ಚಿಪ್ಪಾಡಿ ಹಾಕಿ ನಿನ್ನ ತೋರ್ಸೋದು ತೋರಿಸ್ತೆ ಚಂದಂಗ ತೋರಿಸ ಮುತ್ತಿನ ಸರಗ ಸರಿಸ ಎಲ್ಲೈತೆ ಹುಡುಗೆ ನಿನ್ನ ಲೈಸನ್ಸ ಎಲ್ಲೈತೆ ಹುಡುಗೆ ನಿನ್ನ ಲೈಸನ್ಸ ಕೇಳ ಹುಡುಗ ನನ್ನ ನಿನ್ನ ನಡುವೆ ಎಲ್ಲಾನು ಹೊರಗೈತಿ ಹತ್ತೋರ ಹನುಮಪ್ಪನ ಕಾರೋಟದನ್ನ ನಾನಿನ್ನ ಬಿಡಲಿಲ್ಲ ಕಾಲೇಜು ತುಂಬಾ ಓಡಾಡಿ ಅಲಿಸಿ ಹಾಗೆ ನನ್ನ ಸತಿಯಂತ ಮದುವೆಗೆ ಹೊಂದಿಗೆ ಮಂಗಳವಾರ ದಿವಸ ಅರಿಯಮ್ಮ ಏನಂತ ಹೌದಲ್ಲೇ ಗುಲಾಬಿ ಹೂವು ನನ್ನ ಮತ್ತೆಲ್ಲ ಬಣ್ಣದಿಂದ ಹೌದಲ್ಲೇ ಗುಲಾಬಿ ಹೂವು ನನ್ನ ಇಟ್ಟೆಲ್ಲ ಬಣ್ಣದಿಂದ ಅವಕಾಶ ಬಿದಿಗಿದ್ದಿ ಮತ್ತು ರೀ ಸ್ವಲ್ಪ ದಾರಿ ಬಿಟ್ಟು ನಿಂದ್ರೋದು ಕಲೀರಿ ಸ್ವಲ್ಪ ರೀ ಮೇಡಮ ನೀ ಬರದೆ ನನ್ನ ಕನಸು ಬಿದ್ದಿಲ್ಲ ಓ ದಾರಿ ಬಿಟ್ಟು ನಿಲ್ಲಾಕ ಕನ ಸರಿ ಇರ್ಲಿ ನನ್ನ ಸರಿ ಇರ್ಲಿ ಅದು ನನಗೆ ಗೊತ್ತಿಲ್ಲ ಒಟ್ನಾಗ ಮೊದಲು ದಾರಿ ಬಿಟ್ಟು ನಿಂದ್ರೋದು ಕಲೀರಿ ರೀ ಮೇಡಮ್ ನಾನೇ ನಿನ್ನ ಗಟ್ಟಿ ಹಿಡ್ಕೊಂಡು ನಿಂತೀನಿ ಬಿಟ್ಟು ಬಿಡು ಅನ್ನಕ ಇಂಥ ಡಬಲ್ ಮೀನಿಂಗ್ ಡೈಲಾಗ ನನ್ನ ಸರ್ವಿಸ್ನಾಗ ರಗಡ್ಡು ನೋಡಿನಿ ಅಂತಿದ್ದೆ ಯಾರ ಅವಮಾನ ಆಗೈತಿ ನಿನಗ ಏ ಹಂಗೆ ಯಾಕೆ ಯಾಕಂದ್ರ ಮೊದ್ಲ ನಾನಾ ಬೇಕಂತ ರೊಕ್ಕ ಕೊಟ್ಟು ಕರ್ಸಿ ನೋಡ್ ಮ್ಯಾಚಿಂಗ್ ಡ್ರೆಸ್ ನಿನ್ನ ಮರ್ಯಾದೆ ಒಟ್ಟದೆ ಹೆಂಗಿಲ್ಲ ನಾ ಹೌದಿಲ್ಲ ನೋಡ ಇಂಥ ಡಬಲ್ ಮೀನಿಂಗ್ ಡೈಲಾಗ್ ಅಂತೂ ಜೀವನದಾಗ ರಗಡು ನೋಡಿನಿ ಅದೋಗ್ಲಿ ಬಿಡ ಮೊದಲ ನನ್ನ ಬಾಡಿಗೆ ಮನಿ ನೋಡಂತ ಮೊನ್ನೆ ಹೇಳಿದ್ನಲ್ಲ ಏನ್ ಮಾಡಿದಿ ಅಯ್ಯೋ ನಿನ್ನ ಕೆಂಪಿ ಹೌದಾ ಜಂಪ ಇಷ್ಟು ಬೇಗ ಈ ಕೆಂಪಿನ ಮರೆತು ಬಿಟ್ಟು ಹೆಂಗ ಮರ್ಯಾದ ಬರ್ತೈತಿ ಕೆಂಪಿನಿಂದು ಬಾಳ ಕೆಂಪದೈತಿ ನಿಂದ್ರತೀನಿ ನೆಟ್ಟ ನಿಂದ್ರ ಅಲ್ಲಿ ಕೈ ಹಾಕಾಗತ್ತೆ ಕೈ ಹಾಕಿ ಕೊಡ್ತೀನಿ ನೋಡ್ರಿ ಶಕ್ತಿ ಬಂದ ಸುಮ್ಮ ನಿಂದ್ರ ಬೇಕಾದ್ರೆ ನಾನು ಹೆಲ್ಪ್ ಕೇಳು ನಾ ಕೈ ಕೊಡ್ತೀನಿ ಹಂಗ ನಿಂದ್ರ ಬೇಡ ತಿರ್ಕಾವ್ರಕ ವಿಡಿಯೋ ಮಾಡಕತ್ತಾರ ನೋಡಲ್ಲಿ ಅಣ್ಣ ಅವ್ನು ವಿಡಿಯೋ ಇಲ್ಲಿ ಹಿಡ್ಕೊಂಡೆ ಮಾಡು ಕೆಟ್ಟವ್ರ ನೀ ಹೌದು ಕೆಂಪನ್ ನನ್ನ ಮರ್ತು ಬಿಟ್ಟೆ ನೀ ಹೆಂಗ ಮರ್ಯಾದ ಬರ್ತೈತಿ ಕೆಂಪಿನಿಂದು ಅದನ್ನು ಮರೆಯ ನಾ ಹೇಳಿದ ಕೆಲಸ ಏನ್ ಮಾಡ್ದೆ ಅದೆಲ್ಲ ಹೋಗ್ಲಿ ಬಿಡು ಏನ್ ಮಾಡುದು ಹೇಳು ಹೆಂಗ್ ಮರ್ಯಾದ ಬರ್ತೈತಿ ಕೆಂಪಿನಿಂದು ಬಾಳ ಕೆಂಪಗೈತೆ ನೀ ಹೇಳಿದ್ದು ಮಾತು ಅದೇ ಮಾತು ಕೆಂಪಿ ಹಳೆ ಆ ಏನಂದಿ ಮನೆ ಸಿಕ್ಕಿದೆ ಆದ್ರೆ ಬಾಡಿಗೆ ಜಾಸ್ತಿ ಹೇಳಕತ್ತಾರ ಕೆಂಪಿ ಚಂಪಾ ಬಾಡಿಗೆ ಎಷ್ಟರಾಗ್ಲಿ ಇವ್ ನವ್ನ ಮನಿ ಸಿಗೋದಂತೂ ತುಂಬಾ ಕಷ್ಟ ಆಗ್ಬಿಟ್ಟೈತಿ ಮೊದಲು ಮನಿ ಸಿಕ್ಕರ್ ಸಾಕಾಗೈತಿ ಓ ಮರ ನೋಡ್ ಕೆಂಪಿ 1 ತಿಂಗಳಿಗೆ 5,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಂತ ನಾಳೆ ಮುಂಜಾನೆ ನಾ ಎಲ್ಲಾ ಬಟ್ಟಿ ತಗೊಂಡು ಮನಿಗೆ ಶಿಫ್ಟ್ ಆಗಕ್ ಬರ್ತೀನಲ್ಲ ದುಡ್ಡು ಎಲ್ಲ ಅಲ್ಲೇ ಕೊಡ್ತೀನಂತ ಅನ್ನಂಗ ಅವಾಗ ಏನ್ ಮಾಡ್ತಿ ಖರೆ ಐತಿಲಿ ಮತ್ ಅಲ್ಲೇ ಹುಡುಗಿ ನಿನ್ನ ಮನೆ ಬಾಡಿಗೆ ಕೊಡಿಸಿ ನಿನ್ನ ಮನಸ್ಸು ಕದ್ದು ಮದುವೆ ಮಾಡ್ಕೊಲಿಲ್ಲ ನನ್ನ ಹೆಸರು ಜಂಪನೆಲಲಿ ಕೆಂಪಿ ಅವಕಾಶ ಹೊಡ್ಕೊಲ್ಲೇ ನಿಮ್ಮ ಒಂದ್ ಕುಂಟೆ ಎಲ್ಲರೂ ಯಾಕೋ ಏನೋ ವಿಚಾರ ಮಾಡಕತ್ತಿಲ್ಲ ಜಂಪ ಏನ್ ವಿಚಾರ ಮಾಡಕ ಏನಿಲ್ಲಲೇ ಕೆಂಪಿ ಕಟ್ಟಿ ಮೇಲ ಕರ ಒತ್ತೊತ್ತಿ ಸರ ನೀನೇ ನನಗ್ ಬಾಳ ವರ ಅಂತ ವಿಚಾರ ಮಾಡಿದೆ ಅವ್ವ ಅಲ್ಲ ಹೆಣ್ಣಿನ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ಕರುಣೆ ಅನ್ನೋದು ಐತೆಲ್ಲ ನಿನಗ ಅಂತೀನಿ ಮೊದಲೇ ನೀನು ಹೆಣ್ಣು
ಅಂತದ್ರಲ್ಲಿ ಮನೆ ಬಾಡಿಗೆ ಜಾಸ್ತಿ ಆಯ್ತೇನಂತ ವಿಚಾರ ಮಾಡಿದೆ. ಹೆಣ್ಣಿನ ಮೇಲೆ ಇಷ್ಟೊಂದು ಪ್ರೀತಿ ಐತಿ ಅನ್ನೋದು ನನಗೆ ಇವತ್ತೇ ಗೊತ್ತಾತು. ಆದ್ರೆ ಇಷ್ಟೊಂದು ಪ್ರೀತಿ ಇಡಕ್ ಹೋಗ್ಬೇಡ, ಇಷ್ಟೊಂದು ಕರುಣೆ ತೋರ್ಸಕ್ ಹೋಗ್ಬೇಡ ದೋಸ್ತ. ಕೆಂಪಿ ಹೆಣ್ಣು ಕಣ್ಣು ನೋಡಿದ ಸ್ಮೈಲ್ ಮಾಡಿದ್ರೆ ಸಾಕು ನೋಡ ನನಗ. ಮೈ ಮೇಲೆ ಇದ್ದಂತ ಬಟ್ಟೆ ಅರ್ಧ ಕೊಡೋಷ್ಟು ನೋಡ ನನಗ. ಹೋಗ್ಲಿ ಬಿಡ. ನೋಡ, ಈಗಿನ ಕಾಲದಾಗ ಮನಿ ಸಿಗೋದ ತುಂಬಾ ಕಷ್ಟ ಐತಿ. ಅಂತ ಕಷ್ಟ ಕಾಲದಾಗ ನೀ ನನಗ ಮನಿ ಹುಡುಕಿ ಅಂದ್ಮೇಲೆ ನನಗ ಬಹಳ ಸಂತೋಷ ಆಗತೈತಿ. ಬರೇ ಸಂತೋಷ ಮುಗಿತೇನ? ಮತ್ತೆ ಏನ್ ಮಾಡ್ಬೇಕಂತ? ಸಂತೋಷದಾಗ ಒಂದು ಒಗಿಬೇಕಲ್ಲ. ಹೌದು, ನನಗೂ ಹಾಡಿ ಕುಣಿಬೇಕಂತ ಆಸೆ ಆಗಕತ್ತೈತಿ. ಆದ್ರ ಹಾಗೆ 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 ನಾನು ಜೀವಿಸಿದ ನಿಲ್ಲಿಸಿದೆ, ನಾನು ಜೀವಿಸಿದ ನಿಲ್ಲಿಸಿದೆ, ತಿರುಗ ಸುಖಾನುಭವ. ನಾನು ಜೀವಿಸಿದ ನಿಲ್ಲಿಸಿದೆ. ಕೆಂಪಿ ಇಲ್ಲ ಕೆಂಪಿ ಹಾಕೋಣ ನೀ.
ನೀ ಹಾಡುವುದು ಕುಣಿಯುವುದು ನೋಡಿದ್ರ ಹೀರೋನಿ ಆಗ್ಬೇಕಾಗಿತ್ತು ನೋಡ ನೀನು ಬಾಳ ಕುಣಿತಿ ಚಂದ. ಆದ್ರೆ ನೀ ಪೊಸಿಷನ್ ಕೊಟ್ರು ನಿನಗೆ ಹೀರೋ ಮಾಡ್ಕೊಳಂಗಿಲ್ಲ ಬಿಡು. ಅಲ್ಲ ಕೆಂಪ ಹಾ ಜಂಪೇನ ನೀ? ಇಲ್ಲ ಕೆಂಪ ಜಂಪ. ಯಾವ ಜಂಪೋ ಯಾವ ಪಂಪೋ ಹೋಗ್ಲಿ ಬಿಡು ಜಂಪ. ಅಲ್ಲ ಎಲ್ಲಾ ಕ್ವಾಲಿಟಿ ನೋಡಿ ಎಲ್ಲರೂ ಹೆಂಗ ಚಂದ ಅದಾರ ನೋಡಿ ಅಂತ ಚೆಕ್ ಮಾಡಿದೆ. ಹೀರೋನಿ ತಗೊಂತಾರೆ ಗೊತ್ತೈತಿಲ್ಲ? ರೀ ಮೇಡಮ್, ನಿನ್ನಂತ ಹೀರೋನಿ ಹಾಡು ಕೇಳೋನೆ ನಾ ಪುಣ್ಯವಂತಲಿ ಪುಣ್ಯವಂತ. ಹಾ ಜಂಪ, ಹಾಗಾದ್ರೆ ನಾಳೆ ಬೆಳಗ್ಗೆ ಅಲ್ಲೇ ಮೀಟ್ ಆಗೋಣ. ನಾನು ಹೋಗಿ ಬರ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಟಾಟಾ. ಪಾಪ ಸಣ್ಣ ಹುಡುಗೈತಿ ಏನೋ ಕಲಿಸ್ಬೇಡ್ರಿ. ಹಾ ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಚಿನ್ನ. ಬಾಯ್ ಬಾಯ್. ಬಾಯ್ ಚಿನ್ನ. ಟಾಟಾ. ಗುಡ್ ಮಾರ್ನಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಟಾಟಾ. ಏ ನಾ ಅಂದಂಗಂತೀನಿ. ಏನಾಯ್ತಾ? ಬಾಯ್ ಬಾಯ್. ಆಯ್ತು ಅದಲ್ಲ ಏನ್ ಮಾಡಂತ ಹೇಳಿ. ಯಾಕಡೆ ನೀವ್ ಹತ್ತಟ್ಟಿಗೆ ಹೇಳ್ತೀನಿ, ನಾನು ಹತ್ತಟ್ಟಿಗೆ ಹೋಗ್ತೀನಿ. ಅಲ್ಲ ಟೌ ಟೌ. ನೀ ನನಗೆ ಚಂದ ಪ್ರೀತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಹೌದಿಲ್ಲ? ಪ್ರೀತಿ ಅಂದ್ರ ಅಂತ ಪ್ರೀತಿ ಇಂತ ಪ್ರೀತಿ ಅಲ್ಲ ಇದು. ಮನೇನಕ್ಕೆ ಮುಂಜೆ ಕಾಲ್ ಮಾರ್ ತಗೊಂಡಿರ್ತಾಳೆ ನಿನಗ. ಹೊಡಿಸತ್ತೆ ನೀನ್ ಮತ್ತೆ ಏನ್ ಪಾಪ ಮಾಡ್ತಿ? ಪುಣ್ಯಕ್ ಸುಮ್ಮ ಮಾಡ್ಕೊಂಡಾಕಿ. ಹಾ ಇಲ್ಲಿ ಹೋಗ್ತೀನಿ ನೋಡಲಿ. ಬಾಯ್ ಬಾಯ್. ಟಾಟಾ. ಅವ್ರದ್ದೇನು ಕೇಳ್ಬೇಡಿ, ಹಿಡ್ಕೊ ಇವ್ರ ಗೋಟ. ಕಳ್ಸಿಟ್ರಪ್ಪ. ಲೇ 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 ಹುಡುಗಿ ಮಾಡಿದ ಪ್ರೀತಿ ಲೇ ಹುಡುಗಿ ಮಾಡಿದ ಪ್ರೀತಿ ಬಲೆ ಬೀಸಿ ಮನಸ್ಸು ಬದಲಾಯಿಸಿ ನನ್ನ ಆಸೆ ಮನೆಗೆ ಹೊತ್ಕೊಂಡು ಏನಿಲ್ಲ. ನನ್ನ ಹೆಸರು ಚಂಪನೆಲ್ಲಲಿ ಕೆಂಪಿ. ಸುಂದರ ಸಂಸಾರಗಳನ್ನು ಸರ್ವನಾಶ ಮಾಡಲು ಸೃಷ್ಟಿಯಲ್ಲಿ ಸಿಡಿದೆದ್ದು ಜನಿಸಿದ್ದಾನೆ ಈ ಅವಧೂತ ಅಧಿಪತಿ. ಬಟ್ ನಾ ಮಾಡುತ್ತಿರುವ ಕಾರ್ಯಕ್ಕೆ ಬೇರೆ ವ್ಯಕ್ತಿ ಕಣ್ಣು ಹಾಕಿದರೆ ಅವರ ಕಣ್ಣುಗಳನ್ನು ಕೆತ್ತಿ ರಕ್ತದ ಕೋಣೆ ಹರಿಸಿ ಆತನ ಕಾಯವನ್ನು ತ್ರಿಸಂಗಮದಲ್ಲಿ ಕಾಣಿಸುವುದೇ ನನ್ನ ಜನ್ಮ ಸಿದ್ಧ ಹಕ್ಕು. ಸುಂದರ ಲೋಕ ರಂಬೆ ಊರ್ವಶಿ ಮೆನೆಗೆ ಮೀರಿಸುವ ಆ ರೂಪದ ರೂಪವನ್ನೇ ಹೊತ್ತು ನಿಂತಿರುವ ಆ ಬಡಪಾಯಿ ಸತ್ಯವಂತನ ಸತಿ ರೇವತಿ
ನೆನೆಸಿಕೊಂಡವೇ ಇವನ ಮುಂದೆ ನಡೆಯಲಲ್ಲ. ನಿಮ್ಮಂತ ಕೆಟ್ಟ ಕಿರಾತಗಳು ನಿನ್ನನ್ನು ಕಂಡುಕೊಡಲು ಎಂದಿಗೆ ಕತ್ತರಿಸಲು ಬಂದ ಕಲಿಯುಗದ ಕ್ರಾಂತಿವೀರ. ನಾನೇ ಕ್ರಾಂತಿವೀರನೆಂದು ಹೇಳುತ್ತಿರುವ ಪ್ರಾಂತಿವೀರ ನೀನು. ಸುಮ್ಮನೆ ಹೇತಕ್ಕೆ ಬಂದೆ? ಈ ಹಗರ್ಭ ಶ್ರೀಮಂತನ ಅಧಿಪತಿಯ ಕೋಟೆ ಎಂಬುದು ಮೊದಲು ಹೇಳು. ನಿನ್ನ ಹಾಳುಗಳು ನನ್ನ ಹೊಲದಲ್ಲಿ ಹಸುಗಳನ್ನು ಮೇಯಿಸಿ ನನ್ನ ಫಸಲನ್ನೇ ಹಾಳು ಮಾಡಿದ್ದಾರೆ. ಅದಕ್ಕಾಗಿ ಆ ಫಸಲಿನ ಪರಿಹಾರ ಕೇಳಲು ಬಂದಿಲ್ಲ. ಪರಿಹಾರ? ಏನಿಲ್ಲ. ಫಸಲಿನ ಪರಿಹಾರ ಒದಗಿಸಿಕೊಡಕ್ಕೆ ನಾನೇನು ಸರ್ಕಾರನ? ಸುಮ್ಮನೆ ಮನೆಗೆ ಹೋಗಿ ಸರ್ಕಾರಕ್ಕೆ ಪತ್ರ ಬರೆದು ಬೆಳೆಯ ಪರಿಹಾರ ಪಡೆದುಕ ಹೋಗು. ಸಿಕ್ತೊಂದು ಹೋಗಿ ಪರಿಹಾರ ಕೇಳುವ ವ್ಯಕ್ತಿ ಅಲ್ಲ ಇವ. ನೋಡು, ಇದು ನನಗೆ ನಿನಗೆ ಸಂಬಂಧಪಟ್ಟ ವಿಷಯ. ಮೇಲಾಗಿ ನಿನ್ನ ಆಳುಗಳು ನನ್ನ ಹೊಲದಲ್ಲಿ ಹಸುಗಳನ್ನು ಮೇಯಿಸಿ ಫಸಲನ್ನೇ ಹಾಳು ಮಾಡಿದ್ದಾರೆ. ಅದಕ್ಕೆ ನನಗೆ ಕೊಡಬೇಕಾದ ಬೆಳೆ ಪರಿಹಾರ ಕೊಟ್ಟರೆ ಸರಿ. ಎಲ್ಲದಿದ್ದರೆ ಇಲ್ಲವಾದರೆ ಏನು ಮಾಡ್ತೀಯ? ಈ ನನ್ನ ಗಂಡುಗಳಿಂದ ನಿನ್ನ ದೇಹ ಚಿತ್ರಗೈದು ನನ್ನ ಪಕ್ಷ ರಕ್ತಾಭಿಷೇಕ ಮಾಡಲೇ. ರಕ್ತಾಭಿಷೇಕ? ನೀನು ರಕ್ತಾಭಿಷೇಕ ಮಾಡುವವರಿಗೆ ನೋಡಿಕೊಂಡು ಇರೋಕೆ ನಾನೇನು ಹಾಲು ಕೊಡುವ ಹಸುಗುಸಲ್ಲ. ನಿಮ್ಮಂತ ವೀರ ಸೂರರ ರಕ್ತ ನೀರಿನಂತೆ ಕುಡಿಯುವ ನರ ಭಕ್ಷಸ ಈ ಅಧಿಪತಿ. ನಿಮ್ಮಂತ ನರಭಕ್ಷಕರನ್ನು ಸಿಕ್ಕಲ್ಲಿ ಹರಿದು ತಿನ್ನಲು ಬಂದ ಹಸಿದವನಿಲೆ. ಹಸಿದ ಹೋಲೆ ಅದೆಷ್ಟೋ ಹಸಿದ ಹುಲಿಗಳು ನನ್ನ ಹೆಸರು ಕೇಳಿ ತಮ್ಮ ಉಸಿರೇ ನಿಂತು ಹೋಗಿದೆ. ಅದರಂತೆ ನನ್ನೊಂದಿಗೆ ಹಾರಾಡಿದರೆ ಅರಹೆನಿಸಿ ಹರಿಶ್ಚಂದ್ರ ಗಾಡಿಯ ಕೊಟ್ಟು ಕಳಿಸೋನು ಈ ಅಧಿಪತಿ. ಅಧಿಪತಿ, ನಿನ್ನ ಹೆಸರು ಕೇಳಿ ಸತ್ತು ಹೋಗಲು ನಾನೇನು ಚಂಡನಲ್ಲ. ನಿಮ್ಮಂತ ಬಂಡರ ಉಂಡ ಚಂಡಾಡಲು ಸಂಡು ಕಚ್ಚಾಕಿದ ಪುಂಡನ ಕಂಡನೆ. ಪುಂಡ ಪ್ರಚಂಡ. ನಾನೇ ಪುಂಡ ಪ್ರಚಂಡನೆಂದು ಹಾರಾಡುತ್ತಿದ್ದರೆ ದಟ್ಟರನ್ನು ಸೇಡಿನ ಗಿಡಿಗೆ ಸಿಕ್ಕು ನಲಿದು ಹೋಗಿದ್ದಾರೆ. ದುಡ್ಡು ಕೊಟ್ಟು ನನ್ನ ಕಾಲಡಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಾರೆ. ದೇವೀರ, ನಾನು ಕೊಡುವ ಕಷ್ಟವನ್ನು ಸಹಿಸಿಕೊಂಡು ಸುಮ್ಮನೆ ಹೋದರೆ ಸರಿ. ಲೇ ಅಧಿಪತಿ, ಹೊರಟು ಹೋಗಲು ಬಂದಿರಲೇ. ಈ ನಿನ್ನ ದುಷ್ಟ ದರ್ಪಕ್ಕೆ ನಾನೊಂದು ಕೆವಳಿದ ಕಾಳಿಂದ ಸರ್ಪವಾಗಿ ಹಚ್ಚಿಕೊಳ್ಳಲು ಬಂದಿದ್ದೇನೆ ಈ ಭೂಮಿಗೆ. ಸರ್ಪ? ನೀನು ಕಾಳಿಂಗ ಸರ್ಪವಾಗಿ ಕಚ್ಚಲು ಬಂದರೆ ನಾನು ಗರಿಬಿಚ್ಚಿದ ಗರುಡನಾಗಿ ನನ್ನ ಕಾಲಡಿಯಲ್ಲಿ ಗಗನ ಎತ್ತರ ಕೊಯ್ದು ನಿನ್ನ ಘಟ ಉರುಳಿಸಿ ಬಿಡುವೆ. ಎಚ್ಚರ! ಹೆಚ್ಚಿನ ಬಾಲ ಬಿಚ್ಚಿದ್ದೇನೆ. ನನ್ನ ಕಂಡು ಬಿಡುವುದಿಲ್ಲ. ನಿನ್ನ ತಲೆಗೊಂಡ ಬಿಚ್ಚಲು ಗಂಡು ಕಚ್ಚ ಹಾಕಿ ನಿಂತಿದ್ದಾನೆ. ಗಂಡಗಚ್ಚೆ! ಸುತ್ತು ಸಾವಿರ ಹಳ್ಳಿಗೆ ಸರದಾರನಿಸಿಕೊಂಡಿರುವ ಈ ಅಧಿಪತಿಗೆ ಶಟ್ಟು ಹೊಡೆದು ನಿಂತು ಮಾತನಾಡುವ ಮಟ್ಟಕ್ಕೆ ಬಂದಿರುವೆಯಾ? ಲೇ ಬಡವ, ಸುಮ್ಮನೆ ಹೋದರೆ ಸರಿ. ಇಲ್ಲವಾದರೆ ಈ ನನ್ನ 7 ಬಾರಿನ ಬಂದೂಕು ಕೊಡುವೆ. ಬಲಿ ಹುಷಾರ್. ಲೇ ಅಧಿಪತಿ, ಈ ನಿನ್ನ ಬಂದೂಕನ್ನು ನಾನು ಬಾಲಕನಿದ್ದಾಗಲೇ ಆಟದ ಗೊಂಬೆಯನ್ನಾಗಿ ಮಾಡಿಕೊಂಡು ಬೆಳೆದ ಬಹುದೂಕ ಬಂಟ ಇವೆಂದ. ಅಂತರಲ್ಲಿ ನನಗೆ ಯಾವ ಲೆಕ್ಕಲೇ ನಿನ್ನ ತುಕಾಲಿ ಬಂದೂಕು. ನೋಡು, ನನ್ನ ಸುಮ್ಮನೆ ಬೆಳೆ ಪರಿಹಾರ ಕೊಟ್ಟರೆ ಸರಿ. ಇಲ್ಲದಿದ್ದರೆ ನಿನ್ನ ಹೊಲದಲ್ಲಿ ಬೆಳೆದ ಬೆಳೆಯನ್ನು ರಾಶಿ ಮಾಡಿಕೊಂಡು ನಮ್ಮನೆಗೆ ಒತ್ತೊಯ್ಯುತ್ತೇನೆ. ಲೇ ಅಧಿಪತಿ, ಗಂಡಸ್ತಾನ ಇದ್ದರೆ ಅದೇನ್ ಕಿತ್ಕೋತೀಯ ಕಿತ್ಕೊಳ್ಳೆ ನನ್ನ ಮಗನೇ. ಮಗನೇ, ಇಡೀ ಮಾನವ ಕುಲಕ್ಕೆ ತಂದೆ ಅಂತ ಪ್ರಖ್ಯಾತ ಪಡೆದ ಈ ಅಧಿಪತಿಯ ಮಗನೇ ಎಂದು ಮಾತಾಡಿದಲ್ಲ.
ನಾನೇ ವೀರ ಸೂರ ಎಂದರೆ ಅರಹಿಸಿ ಹರಿಶ್ಚಂದ್ರ ಗಾಡಿ ಕೊಟ್ಟು ಕಳಿಸೋನು ಈ ಅಧಿಪತಿ. ಹೆಚ್ಚಿಸಿದೆ ನನ್ನ ಸೇಡಿನ ಕ್ರಾಂತಿ. ತಪ್ಪಾಯ್ತೆಂದು ಒಪ್ಪದಿದ್ದರೆ ಮಾಡುವೆ ನಿನ್ನ ತಿಥಿ. ಇದೇ ಬಾವುದು ಭೂಪತಿ. ಓಕೆ ಅವಮಾನ. ಈ ಅಧಿಪತಿಗೆ ಹಡಿ ಹಡಿಗೂ ಅವಮಾನ. ದೇವೀರ ಮಲಗಿದ ಮೃಗವನ್ನು ತಟ್ಟಿ ಎಬಿಸಿ ಹರಗಾಯ ಮಾಡಿದೆಯಲ್ಲ ಮಗನೇ. ನನ್ನ ಆಕ್ರೋಶದ ಅಗ್ನಿ ಹಂಚಿನಲ್ಲಿ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ನನ್ನ ಹಡೆಗೆ ಧರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸುರ ಸುಂದರ ಸೂರ ಅಧಿಪತಿನೇ ಅಲ್ಲ. ಅಹಂಕಾರದ ಅಟ್ಟಾಸದಿಂದ ಆಕ್ರಮಿಸಿಕೊಂಡು ಅಖಂಡ ಬ್ರಹ್ಮಾಂಡರ ಮನೆಗೆ ನಾನೇ ಅವಧೂತ ಅಧಿಪತಿ ಅರಸನೆಂದುಕೊಂಡಿದ್ದೇನೆ. ನನ್ನ ಮಗನೇ ಅಧಿಪತಿ, ಆದಷ್ಟು ಬೇಗ ನಿನ್ನ ಅರಮನೆಗೆ ಆಗಮಿಸಿ ನಿನ್ನ ಅಹಂಕಾರಕ್ಕೆ ಅಂತೆ
ಲಕ್ಷ. ಸೀರೆಯ ಶರಗಂಚಿನಲ್ಲಿ ಸುಂದರ ಸೌಂದರ್ಯದ ಸೀರೆಯಲ್ಲಿ ಶೋಭಿಸುತ್ತಿರುವವಳು 10 ಲಕ್ಷ. ನೀನು ಸಿಕ್ಕ ತಕ್ಷಣ ನಿನ್ನ ಶೀಲದೊಡನೆ ಸರಸ ಸಲಾಪವಾಡಿ ವಿಷ ತುಂಬಿದ ಘಟ ಸರ್ಪ. ಗಣಪತಿ ಕೊಡುವ ಅಂತಿಮ ತೀರ್. ರೇವತಿ, ಏ ರೇವತಿ, ಏನ್ ಸ್ವಾಮಿ, ಏನಾಗಿದೆ? ಯಾಕೆ ಒಂದೇ ಸಮನೆ ಕೂಗ್ತಾ ಇದ್ದೀರಾ? ಮನೆಯಲ್ಲಿ ಅಡಿಗೆ ಸಾಮಾನು ಏನೂ ಇಲ್ಲವೆಂದು ಹೇಳಿದೆಯಲ್ಲ, ಇದೆ. ಮನೆಯಲ್ಲಿ ಅಡಿಗೆ ಸಾಮಾನುಗಳು ಏನೂ ಇಲ್ಲವೆಂದು ಹೇಳಿದೆಯಲ್ಲ, ಇದೇ ಒಂದು ನಿನ್ನ ಜೊತೆ ಬಟ್ಟೆ ಇದೆ, ತೆಗೆದುಕೋ. ಇನ್ನು ಉಳಿದ ಹಣದಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ತೆಗೆದುಕೋ. ಏನದು ಏನದು ಕೈಗೆ ಬ್ಯಾಂಡೇಜ್ ಕಟ್ಕೊಂಡ್ ಬಂದಿದ್ದೀರಾ? ಏನಿಲ್ಲ ರೇವತಿ, ಸ್ವಲ್ಪ ಗಾಯವಾಗಿತ್ತು ಅಷ್ಟೇ. ಎಲ್ಲಿ ತೋರಿಸಿ ನೋಡೋಣ. ಏನಿಲ್ಲ ರೇವತಿ. ಸ್ವಾಮಿ, ನಿಜ ಹೇಳಿ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದು ಯಾವ ವಿಷಯ ಅಂತ ಹೇಳಿ ಸ್ವಾಮಿ, ನನ್ನ ಮುಂದೆ ಹೇಳಿ. ರೇವತಿ, ನೀನುಟ್ಟು ಬಟ್ಟೆ ಚಿಂತೆಯಾಗಿದ್ದನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಸಂಕಟವಾಗಿತ್ತು. ಅದಕ್ಕಾಗಿ ಪೇಟೆಗೆ ಹೋಗಿ ಒಂದು ಬಾಟಲ್ ರಕ್ತ ಮಾರಿ ಹಣ ತಂದಿರುವೆ ರೇವತಿ, ಹಣ ತಂದಿರುವೆ. ಏಕೆಂದರೆ ನಿನ್ನ ತುಂಡಾದ ಬಟ್ಟೆ ಕಂಡು ನನ್ನ ಹೊಟ್ಟೆಯಲ್ಲಿ ಕಂಡವಾಗಿತ್ತು. ಅದು ಏನು ಹೇಳ್ತಾರಲ್ಲ ಹಿರಿಯರು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ರೇವತಿ, ಆನೆ ಕೊಟ್ಟರು ಬಾರದು. ಸ್ವಾಮಿ, ನೀವು ರಕ್ತ ಮಾಡಿದ ಹಣದಲ್ಲಿ ಆ ಸೀರೆ ತಂದು ಜಗ ಜಗ ಸೀರೆ ಉಟ್ಟುಕೊಂಡು ಈ ಸಮಾಜದಲ್ಲಿ ನಾನು ಮೆರಿಬೇಕಾ? ಹೇಳಿ ಸ್ವಾಮಿ, ಹೇಳಿ. ರೇವತಿ, ಒಂದು ಹೊತ್ತು ಗಂಜಿ ಇಲ್ಲದಿದ್ದರೂ ಈ ಸಮಾಜದಲ್ಲಿ ಜೀವಿಸಬಹುದು. ಆದರೆ ಒಂದು ಹೆಣ್ಣಿನ ಬಟ್ಟೆ ಹರಿದರೆ ಸಾಕು, ಅದನ್ನು ಕಂಡು ಅವಳ ಮನಸ್ಸಿಗೆ ನೋವು ಆಗುವಂತೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದೆ ಈ ಹುಚ್ಚು ಪ್ರಪಂಚದ ಜನ. ಸ್ವಾಮಿ, ಈ ಸಮಾಜದಲ್ಲಿ ಎಷ್ಟೋ ಜನ ಒಟ್ಟಿಕೊಳ್ಳಲು ಬಟ್ಟೆ ಇಲ್ಲದೆ ಪರದಾಡುತ್ತಿದ್ದಾರೆ. ಅಷ್ಟೇ ಯಾಕೆ, ಹರಿದಾದ ಬಟ್ಟೆಯನ್ನೇ ಹೊಲಿದುಕೊಂಡು ಜೀವನ ಮಾಡ್ತಿದ್ದಾರೆ. ಅಂದ ಮೇಲೆ ನಮ್ಮ ಗೌರವಕ್ಕೇನು ಕಡಿಮೆ ಆಗ್ತಿರ್ಲಿಲ್ಲ ಸ್ವಾಮಿ, ಕಡಿಮೆ ಆಗ್ತಿರ್ಲಿಲ್ಲ. ರೇವತಿ, ಜನಕ್ಕೆ ಹಂಚಿದರೆ ಮಾನಕ್ಕೆ ಹಂಚಬೇಕು, ಮಾನಕ್ಕೆ ಹಂಚಿದರೆ ಮರ್ಯಾದೆಗೆ ಹಂಚಬೇಕು ಎಂದು ಹಿರಿಯರು ಹೇಳಿದ್ದಾರೆ. ಅದರಂತೆ ಮಾನಕ್ಕಾಗಿ ರಕ್ತ ಮಾರಿ ಅದೇ ರಕ್ತದಿಂದ ಒಂದು ಹೆಣ್ಣಿನ ಪ್ರಾಣ ಮಾನ ಉಳಿಸಿದ್ದೇನೆ ರೇವತಿ, ಮಾನ ಉಳಿಸಿದ್ದೇನೆ. ಸ್ವಾಮಿ, ಚಿಂತೆ ಮಾಡಿದರೆ ಮುಪ್ಪು ಬರುತ್ತೆ, ನಗುವಿಂದ ಯೌವನ ಬರುತ್ತೆ. ಅಷ್ಟೇ ಅಲ್ಲ, ಇದೇ ರೀತಿ ನೀವು ಚಿಂತೆ ಮಾಡಿ ಮಾಡಿ ನಿಮ್ಮ ದೇಹವೇ ಸುಟ್ಟು ಹೋಗಿದೆ. ನಾಳೆ ನಿಮಗೆ ಹೆಚ್ಚು ಕಡಿಮೆ ಆದರೆ ಬದುಕುವ ಶಕ್ತಿ ನನಗಿಲ್ಲ ಸ್ವಾಮಿ, ನನಗಿಲ್ಲ. ರೇವತಿ, ಜಗತ್ತಿಗೆ ಬೆಳಕು ಕೊಡುವ ಆ ಸೂರ್ಯ ಮರೆಯಾಗಲೇಬೇಕು. ಭೂಮಿಗೆ ತಂಪು ತರುವ ಚಂದ್ರ ಕಾರು ಮೋಡದಲ್ಲಿ ಕರಗಲೇಬೇಕು. ಈ ಮಣ್ಣಿನ ಕಾಯ ಮಣ್ಣಿಗೆ ಸೇರಬೇಕು. ಇದೇ ಸೃಷ್ಟಿಯ ನಿಯಮ. ಇದನ್ನು ತಡೆಯಲು ಯಾರ ಕೈಯಿಂದ ಸಾಧ್ಯವಿಲ್ಲ ರೇವತಿ, ಸಾಧ್ಯವಿಲ್ಲ. ಸ್ವಾಮಿ, ಏನಾಗಿದೆ ನಿಮಗೆ? ಯಾಕಿಷ್ಟು ಹತಾಶರಾಗಿ ಮಾತನಾಡ್ತಿದ್ದೀರಾ? ಹಿಂದೆಂದೂ ನಾನು ಕಂಡಿರಲಿಲ್ಲ, ಕೇಳಿರಲಿಲ್ಲ ನಿಮ್ಮ ಕಠೋರವಾದ ವಾಕ್ಯವನ್ನು. ಇರುವ 80 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುವನೆಂದರೆ ಅದು ರೈತ. ಅನ್ನ ಹಾಕುವ ರೈತನಿಗೆ ಒಂದೊತ್ತು ಗಂಜಿ ಚೋಟುದ್ದ ಬಟ್ಟೆ ಇಲ್ಲದಿದ್ದರೂ ಇದು ಎಂತ ಪರಿಸ್ಥಿತಿ? ಬಂದು ಒದಗಿದೆ ಎನಗೆ ರೇವತಿ, ಬಂದು ಒದಗಿದೆ. ಹೌದು ಸ್ವಾಮಿ, ನಿಮ್ಮ ಹೇಳುವ ಮಾತು ಸತ್ಯವಿದೆ. ಯಾಕಂದ್ರೆ ಈ ನಮ್ಮ ರೈತರ ಮನೆಯಲ್ಲಿ ಪ್ರತಿ ವರ್ಷ 100 ಚೀಲದ ಒಟ್ಟನ್ನು ಜೋಳವನ್ನು ನಾವು ಇಡುತ್ತಿದ್ದೇವೆ. ಆದರೆ ಇಂದು ಬಡಕು ಕಾಳಿಗೂ ಗತಿ ಇಲ್ಲದಂತಾಗಿದೆ ಈ ನಮ್ಮ ರೈತರ ಮನೆತನ. ಅಷ್ಟೇ
ಅಷ್ಟೇ ಅಲ್ಲ ರೇವತಿ, ಎಷ್ಟೊಂದು ರೈತರು ಮಾಡಿದ್ದ ಸಾಲ ತೀರ್ಸಲಾಗದೆ ತತ್ತರಿಸಿ ಆತ್ಮಹತ್ಯೆಗೆ ಹತ್ತಿರಾಗಿದ್ದಾನೆ. ಸತ್ತು ಹೋಗಿದ್ದಾನೆ ಈ ರೈತ ನಮ್ಮ ಜಗತ್ತಿನಲ್ಲಿ. ಹೌದು ಸ್ವಾಮಿ. ನೋಡಿ, ಯಾವ ವರ್ಷದ ಪಾಪಿ ಮಾಡಿದ ಕರ್ಮವೋ ಗೊತ್ತಿಲ್ಲ, ಈ ರೈತನ ಮನೆಯ ಹತ್ತನ ರಣ ಹತ್ತಿನಂತೆ ಕುಕ್ಕಿ ಕುಕ್ಕಿ ತಿರುತ್ತಿದೆ. ನರ ಮಾನವರು ಮಾಡಿದ ಪ್ರಾರಬ್ಧ ಕರ್ಮ ಇದು. ಹೌದು ರೇವತಿ, ಹೌದು. ಈ ರೈತ ಮಳೆ ಎನ್ನದೆ, ಚಳಿ ಎನ್ನದೆ, ಬಿಸಿಲನ್ನದೆ ದಿನಾವಿಡೀ ಭೂಮಿ ತಾಯಿಯೊಂದಿಗೆ ಪ್ರತಿನಿತ್ಯ ತನ್ನ ಶರೀರವನ್ನು ತೇಜಿ ಸುಟ್ಟು ಸೊಣ್ಣದಂತೆ ಆಗಿದ್ದಾನೆ. ಆದರೆ ಈ ರೈತನ ಮೇಲೆ ಯಾವ ದೇವರು ಕೃಪಾ ತೋರಲಾಗಿದೆ. ಇದು ಹಿಂಗೆ ಮುಂದುವರೆದರೆ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿ ಇಲ್ಲದಂತಾಗುತ್ತದೆ. ಇದು ಶತಶುದ್ಧ. ಸ್ವಾಮಿ, ಜನನವೋ ಆತನಿಂದಲೇ, ಮರಣವೋ ಆತನಿಂದಲೇ. ಅಷ್ಟೇ ಅಲ್ಲ, ಕವಿ ಆಡಿಸಿದಂತೆ ಆಡುವುದು ನಮ್ಮ ಪಾಲು. ಅವನು ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿ. ಈ ಜೀವನ ಒಂದು ನಾಟಕವಿದ್ದಂತೆ ಸ್ವಾಮಿ, ನಾಟಕವಿದ್ದಂತೆ. ರೇವತಿ, ಎಷ್ಟೊಂದು ಅರ್ಥಗರ್ಭಿತವಾಗಿ ಈ ಮಾತುಗಳನ್ನು ಹಾಡಿದೆ. ಸಾಯಬೇಕು ಎನ್ನುವ ಮನಸ್ಸು ಮಾಡಿಕೊಂಡಿದ್ದೆ, ಬದುಕಿ ಬಾಳಬೇಕು ಎನಿಸುತ್ತಿದೆ. ಆದರೆ ನಿನ್ನ ಒಂದೊಂದು ಮಾತು ಕೇಳಿ ನನಗೆ ಸಂತೋಷವಾಗುತ್ತಿದೆ. ಸ್ವಾಮಿ, ಸಾಕು ಮಾಡಿ ನಿಮ್ಮ ಹೊಗಳಿಕೆ. ನಾನೇನು ದೊಡ್ಡ ಕವಿತೆ ಬರೆಯುವ ಕವಿತೆ ಅಲ್ಲ, ನಾನು ನಿಮ್ಮ ಅರ್ಧಾಂಗಿನಿ. ನನ್ನ ಒಂದು ಮಾತು ನಡೆಸಿಕೊಡುವೆಯಾ? ಹೇಳಿ, ಅದ್ಯಾವ ಮಾತಂತ ಹೇಳಿ, ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ഇരുಳು ಸರಿದು ಬೆಳಕು ಅರಿದು ಬರುವ, ದುಃಖ ದೂರಾಗಿ ಸಂತೋಷದ ಸೈನ್ಯವಾಗಿ. ಅದಂತ ನನ್ನ ಮನಸ್ಸಿನ ಭಾರ ಇಳಿಸಬೇಕೆಂದರೆ ನೀನೊಂದು ಇಂಪಾದ ಪ್ರೇಮ ಗೀತೆ ಆಡಬೇಕು. ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಗುಣತಿ ಜೊತೆಯಾಗ ಎಂದು ಸೇರಿ ಬದು ಸ್ವರ್ಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದ
ಸರಿ ಸರಿ ಸ್ವಾಮಿ, ಈಗ ನಿಮಗೆ ಸಂತೋಷವಾಯಿತೆ? ಆ ರೇವತಿ, ಸಂತೋಷವಾಯಿತು. ಇನ್ನಷ್ಟು ಆಡಿ ಕುಡಿದರೂ ಇನ್ನ ಕೇಳಬೇಕು ಎನಿಸುತ್ತಿದೆ. ಆದರೆ ಈ ವಿಷಯ ನನ್ನ ತಮ್ಮ ವೀರೇಂದ್ರ ಮುಂದೆ ಹೇಳಬೇಡ. ಯಾಕಂದರೆ ರಕ್ತ ಮಾರಿ ಹಣ ತಂದಿರುವೆ ಅಂದರೆ ಅವನ ಮನಸ್ಸಿಗೆ ತುಂಬಾ ಹಚ್ಚಿಕೊಂಡು ನೆಂದುಕೊಳ್ಳುತ್ತೇನೆ. ಅವನಿನ್ನೂ ಬಾಳಿ ಬದುಕಬೇಕಾದ ನಮ್ಮ ಮನೆಯಲ್ಲಿ ನಂದಾದೀಪ ತಿಳಿಯುತ್ತೆ. ಆಯ್ತು ಸ್ವಾಮಿ, ಹಾ. ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಹಾ ರೇವತಿ, ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನೀ ಬಿಸಿ ಬಿಸಿ ಅಡಿಗೆಗೆ ಸಿದ್ಧ ಮಾಡು. ನಂತರ ಎಬರ್ಸು ಒಟ್ಟಿಗೆ ಊಟ ಮಾಡಿದ್ರೆ ಆಯ್ತು. ಹೇಳಿ, ಏನ್ ಅಡಿಗೆ ಮಾಡ್ಲಿ ಅಂತ. ಸ್ವಾಮಿ, ನಿಮ್ಮ ಮನಸ್ಸಿಂದ ಬರ್ಲಿ, ಏನ್ ಅಡಿಗೆ ಮಾಡ್ಲಿ? ಸಿಹಿ ಅಡಿಗೆ ಮಾಡು. ಸಿಹಿ ಅಡಿಗೆ ಮಾಡ್ಲಿ, ಕೇಸರಿ ಬಾತ್ ಮಾಡ್ಲಾ? ಎಲ್ಲಾರು ಆರಾಮಿರೇನಪ್ಪ ತಮ್ದಾರ? ಓ ಅಣ್ಣಾರ ನೀವಪ್ಪ? ಇನ್ನೇ ಯಾರ್ಯಾರು ಕಾಣವತ್ ನನ್ ಮುಂದ? ಸ್ವಲ್ಪ ಕೈ ಎತ್ತಬೇಡ್ರಪ್ಪ, ಎತ್ತದ ಬೇಸ ಎತ್ತರ. ಸಾಕಾಗಿದ್ರಿ, ಹಾಳಾದ ನೀರು ಬಿಡು ಕೆಲಸ ಅಂತೀನಿ. ಅಲ್ರಿ, ನಾನು ಊರಾಗ ಹೊಂಟ್ರೆ ಸಾಕು, ನನ್ನ ನೆಳಕ್ ನೀರು ಬಂದಿಲ್ಲ, ನಿನ್ನ ನೆಳಕ್ ನೀರು ಬಂದಿಲ್ಲ ಅಂತ ಇದನ್ನ ಕೇಳಿ 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 ನನಗಾವ ಚಡ್ದಂಗಾಗೈತು. ತಡ್ರಿ ಯಪ್ಪ, ಬೀಡಿ ಅಂತ ತಡ್ಕರಿ, ತಡದೋಟು ಮೊನ್ನೆ ಟೈಮ್ ಅದ. ನಮ್ಮ ಹನುಮನ್ ಬಿಡಿ ಬಾರ್ಯ ಕೊಡ್ತು, ಬಡದು ಕೊಟ್ಟ ಇನ್ನೊಂದು ಸ್ವಲ್ಪ ಉದ್ದಂದು ಕೊಟ್ಟಿದ್ ಬೇಸಾಯ್ತಿತ್ತು. ನಿಂದೇನು ಈಟುತ್ತದನ ಅಪ್ಪ? ಎಲ್ಲರದು ಇರೋದು ಈಟಿ, ಹೆಚ್ಚಿಗೆ ಏನಿಲ್ಲ. ಅಲ್ರಿ, ನಮ್ಮ ದಿನಿಮನಿ ದೇವಮ್ಮಕ್ಕೊಂದು ಮೊದಲೇ ಹಳೆ ಹೊಡ್ಕೊ ಕೂಡ ಬುಡಕ ತಟ್ 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 ಸೋರ್ ಅಷ್ಟಲ್ದ ನಾನು ನೋಡಿ ಎತ್ತೆತ್ತಿ ತೋರ್ಸ ಏನಂತ ಹೇಳ್ಬೇಕಪ್ಪ ಅಂತೀನಿ. ಅದು ಹೋಗಲಂದ್ರ ನಮ್ಮ ಗುಂಡ್ರ ಬಸಮ್ಮ ಮತ್ತೆ ಬರ್ತಾಳಪ್ಪ. ಸಾಕಾಗೋದಕ್ಕಿಂದು ಮೊದಲೇ ಹಳೆ ಬ್ಯಾರಲ್ಲ ಸೋರ್ತಿರ್ತದ ಬುಡಕ, ಅದ್ರಾಗ ನಂದು 1 ಇಂಚಿನ ಪೈಪ್ ಇಟ್ಕೊಂಡು ಕುಂತಿರ್ತ. ಎಲ್ಲ ಪಂಪ ಮತ್ತೆ ನಂದು ತುಂಬಾ ಹೊಲ್ತ ಹೇಳ್ತಾಳ. ಏನ್ ತುಂಬಿಸ್ಬೇಕು ಬೈತೀನಿ ಆಕಿ. ಅದು ಹೋಗಲ್ಲ ಅಂತೇಳಿ ನಾನು ಸ್ವಲ್ಪ ಮುಂದಕ್ಕೆ ಹೋದ್ರ ಅದು ಸಂತಾರ ನಮ್ಮ ಕಟ್ಟೆ ಮನೆ ಕಲ್ಲಮ್ಮ ಕಲ್ಲು ಹೊತ್ಕೊಂಡು ಕುಂತಿರ್ತೀನಿ. ಅದು ನನ್ನ ನೋಡಿ ಎಲ್ಲ ಪಂಪ ನಂದು ಇನ್ನ ತುಂಬಿಲ್ಲ ಅಂತ ಹಿಂಗೆ ಏನಂತ ಹೇಳ್ಬೇಕಪ್ಪ. ಹಿಂಗಾಗಿ ನನಗೆ ಸಾಕಾಗ್ಯದು, ನೆಳ ಬಿಡ ಕೆಲಸ ಅಂತೀನಿ. ಅಲ್ಲ, ಯಾವುದೋ ಒಂದು ಈ ಕಡೆ ಬಂದಂಗೆ ಕಾಣ್ತಲ್ಲ, ನಮ್ಮ ಪೋರಿ ಬಂತಲ್ಲ, ಬರ್ಲಿ
ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೆ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೆ ನಡೆದು ಬಾಬಾಗೆ ನಾನುಡಿಸುವೆ ಮನೆಗೆ ನಡೆದು ಬಾಬಾಗೆ ನಾನುಡಿಸುವೆ ನಡುವೂರಾಗ ಕಡದರ ಗಡಿಲಿ ಕಡದರ ಬಿಡಲಿಲ್ಲ, ಬಿಟ್ಟ ಜಾತಿ ಮಗಳಿಲ್ಲ, ನಾನಿರಲಿಲ್ಲ ಹರಿಲ್ಲ, ನಿಮ್ಮಪ್ಪ ನಾನಿಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮಪ್ಪ ನಾನಿಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರೆದಿದೆ ಕಡೆಗಾಗಿ ಬಾರೋ ನನ್ನ ಹಿಂದಿದ್ದ, ಗೆಳೆಯ ನೋಡಿದ ಮುಂದಿದ್ದ, ನನ್ನಾಗಿ ನಿನ್ನ ನಾಯಿಂದ, ಏನಾಗಲಿ ಮಾವ ನಿನ್ನ ಸಂಬಂಧ, ಏನಾಗಲಿ ಮಾವ ನಿನ್ನ ಸಂಬಂಧ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ. ನೆನಪ ಬರ್ತೈತಿ. ನೆನಪ ಬರ್ತೈತಿ. ನೆನಪ ಬರ್ತೈತಿ. ರೈತನ ಮಗನ ಹುಡುಗ ಜರ್ದಿನ ಹೋರಿ ಕಟ್ಟಾನ ಅತ್ತಂತನ ಬಂದಾಗ, ಮದುವೆಯ ವಯಸ್ಸ ಆಗು ನನಗ, ಹೊಡೆದೀನಿ ನಿನಗ ಮುತ್ತ, ಸೌದಿಯ ಹೊಡೆಯದ ಸುತ್ತ, ರೈತರ ಋಣಿಯಾಗ್ತೀನಿ ಪಕ್ಕ. ರೈತನ ಮಗನ ಹುಡುಗ ಹಾಕ್ಯನ ಬಂತಲ್ಲ ಹೆಸರಾಗ. ಹೇಳ್ತಿರ್ತಾರ ಬಿಡ್ರಿ. ಇಲ್ರಿ, ನಾವ್ ಅದಕ್ಕೆ ಲೆಕ್ಕ ಹಾಕಿರ್ತೀವಿ. ನಮ್ಮ ಮಾವ ಬ್ಯಾರೆ ಯಾರಲ್ಲ ಹಚ್ಚತ್ನೆ ಓದತ್ನೆ ಬಾರ್ಸತ್ತು ಎಲ್ಲ ನಮ್ಮ ಮಾವನ ಕುಂದಿರ್ಸಿದ್ದಿ ನಿಮ್ಮ ನನಗ ಮಾಮ ಹೊಡಿ ನೀನೇ ಹೊಡಿಬೇಕು. ನಾವಂತೂ ತನಿ ಸರಿ ವಯಸ್ಸರ ವಯಸ್ಸ ಹೊಡೆಯೋದಾತಂದು ಏನ್ ಮಾತಾಡ್ತಪ್ಪ ನೀ? ಮುಂಚೆಗಡೆ ಮುಪ್ಪದು ಆಗೋದಿಲ್ಲ ಅವು ಇವಾಗ ಅದು ಹೆಂಗದ ನೋಡಿ ಕೆತ್ತಿದ್ ಗೊಂಬಿದ್ದಂಗ ಎಬಸ್ನಂದ್ರೆ ಎಬಸು ಮತ್ತೆ ಮಾಡ್ಕೊಂಡು ಎಲ್ಲರೂ ನಾವು. ಏ ಪಪ್ಪ ಹಾ ನೀ ಇಲ್ಲದೇನ ಇವ್ ನಾವು ನಿನಗ ಊರೆಲ್ಲ ಹುಡುಕ್ಯಾಡ ಸಾಕ್ ಸಾಕ್ ರಗಡ ಹೋಗ್ತ. ಅಲ್ಲ ಕೆಂಪಿ ಅಲ್ಲಿ ನಮ್ಮ ಮಾಲಮ್ಮತ್ತೆ ಕುಂತಿದ್ಲು ಅವ್ರು ಹೇಳ್ತಿದ್ದಿಲ್ಲ ನಾನು ಸಾಲಿ ಸಂಜೆಗೆ ಹೋದ ಅಂತ. ಏ ಪಂಪ ನೀ ಇರೋದು ಬರೇ ಸಂಧ್ಯಾಗ, ಮಂದ್ಯಾಗ ಯಾವಾಗ ಕಾಣ್ತೀವ ಮಾರ್ರೆ, ಮಂದ್ಯಾಗ ಯಾವಾಗ ಸಿಗ್ಬೇಕು ನೀ? ಕೆಂಪಿ ನಾವ್ ಏನಾರ ಇದ್ರ ಬರೀ ಸಂಧ್ಯಾಗ ಹಿನ್ನೆಲೆಯಲ್ಲಿ ಬೇಕು ಹೇಳಿ ನಿನ್ಗೆ ಅಲ್ಲಿಗೂ ಕಾಣ್ತಾವ. ಏ ಪಂಪ ಏನದು ಬಿಡೋದು? ಏನಿಲ್ಲ ಕೆಂಪಿ ನೀರು ಬಿಡೋದು ಅಂತ ಹೇಳಿದೆ ನಾನು. ಅದೆಲ್ಲ ಹೋಗ್ಲಿ ಬಿಡ ಪಂಪ. ಅಲ್ಲ ಮೊದಲು ನನಗೆ ದುಡ್ಡು ಕೊಡ್ತೀವಿ, ಹೊಸ ಕೊಡ ಕೊಡಿಸ್ತಾ ಅಷ್ಟೇ ಹೇಳು. ಅಲ್ಲ ಕೆಂಪಿ ನಾನು ದುಡ್ಡು ಯಾಕಾರ ಕೊಡ್ಬೇಕು, ಕೊಡರೆ ಯಾಕಾರ ಕೊಡ್ಸ್ಬೇಕು, ಕಾರಣ ಹೇಳಿ. ನಿನ್ನೆ ನೀ ಏನು ನೀರು ಬಿಟ್ಟಿದ್ದೆಲ್ಲ, ಆ ನೀರು ಬಿಡೋ ಫೋರ್ಸಿಗೆ ನನ್ನ ಕೊಡದ ತಳ ತೆಳಗ ತೂತು ಬಿದ್ದು ತಟ್ಟ 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 ಸೋರ. ಓ ಗೈವನವನು ಇದು ಸೋರಾಗಿರಕ್ಕೆ ನಿಂತೀನಿ. ಅಲ್ಲ ಒಂದು ಗಟ್ಟಿದ್ದ ತಳ ಕೇಳಂಗಿಲ್ಲ ರೀ ಈ ಊರಾಗ. ಏ ಕೆಂಪಿ ನಾನು ದಿನ ಬಿಡುವಂಗ ಬಿಟ್ಟಿನಿ. ಪಾಪ ಏನದು ಬಿಡುವಂಗ ಬಿಟ್ಟಿದ್ದು? ಏನದು ಬಿಡೋದು? ಕೆಂಪಿ ನೀರು ನಿನ್ನ ತಳ ಗಟ್ಟಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತೀನಿ. ಆ ತಳ ಎದ್ರ ತಳನೋ ನಿಮ್ಮವನು ಮುಡ್ದಾರ. ಕೆಂಪಿ ನಿನ್ನ ಕೊಡದ ತಳ ಕೊಡದ ತಳ ನೋಡು ನೀ ಭಾರಿ ಡಬಲ್ ಮೀನಿಂಗ್ ಮಾತಾಡಕತ್ತಿ ಅನ್ನೋದು ನನಗೆ ಗೊತ್ತಿದೆ. ಅದೆಲ್ಲ ಹೋಗ್ಲಿ ಬಿಡು, ಈಗ ಏನಾತ ಅದನ್ನ ಹೇಳ ಮೊದಲ. ಏ ಕೆಂಪಿ ಒಂದ್ ಐಡಿಯಾ ಹೇಳ್ತೀನಿ, ಹಂಗ ಮಾಡ್ತಾ. ಏನ್ ಐಡಿಯಾ? ಅದನ್ನ ನಾನು ಹೇಳ ನೋಡು. ನಿಂದ ಐಡಿಯಾ ರೀ ಎಂತದೈತಿ ನಾನು ಕೇಳಬಿಡ್ತೀನಿ, ಹೇಳ. ಒಡಕ ಕೊಡಕ ಬುಡಕ ಮೂರು ಬಟ್ಟಿಡು ಪಪ್ಪರೇ ಗಬ್ರು ಬಹಳ ಶಾಣೆ ಅದಿ. ಈಗ ಒಂದು ಪರ್ಸಿಗೆ ಬರೇ ತಳದಾಗ ತದಾಟ ತಡದನ ಸೊರ್ರಾಕತೈತಿ. ಇನ್ ಇನ್ನೊಂದ್ಸಲ ಬಿಟ್ಟೆ ಅಂದ್ರ ಹರ್ದ
ಏ ಕೆಂಪಿ ಯಾಕಾರ ಬಾಳೆ ಎದರ್ಕತ್ಯ ಇಂಥ ಹೊತ್ತು ಬಂದಾಗ ನಮ್ಮಂತ ಮಾಮನವ್ರು ನೆನ್ಸ್ಬೇಕು ಹೇಗೆ ಹಿಡ್ಕೊಂಡ್ಬಿಡ್ತು ನಾವು ಅಯ್ಯ ನನ್ನ ಜೀವನದಾಗ ರಗಡ ನೋಡಿನಿ ನಿಮ್ಮಂತ ದೇವ್ರನ್ನ ಅಲ್ಲ ನನಗದ ಏನು ಬೇಕಾಗಿಲ್ಲ ಮೊದಲು ನೋಡು ಕೊಡ ಕೊಡಸ್ದಿ ಪಾಡ ಅದೆಲ್ಲ ಹೋಗ್ಲಿ ಬಿಡು ಅಲ್ಲ ಇರೋದ ಒಂದ ಕೊಡ ಜೀವನದಾಗ ಅದನ್ನು ಸೋರಕತ್ತೈತಿ ಮುಂದೆ ಬಾಳೆ ಹೆಂಗ್ ಮಾಡ್ಲಿ ಯಾಕ ಚಿಂತೆ ಮಾಡ್ತಿ ಕೆಂಪಿ ಯಾಕ ಚಿಂತೆ ಮಾಡ್ತಾ ಅಂತೀನಿ ಅಲ್ಲಿ ನಮ್ಮ ಚಾಕಾಜ್ ಬೂದಪ್ಪನ ಕುಂತಾನ ಅತ್ತಲ್ಲಿ ಒಂದು ಬಿಳಿಯದ ಅಂಟಿನ ಡಬ್ಬೆ ಕೊಟ್ಟಿ ನೋಡು ಹೋಗಿ ಇಸ್ಗಂಬ ಬಿಳಿ ಅಂಟ ಅದು ಎಂತದಿರ್ತೈತಿ ಅದ ಕೆಂಪಿ ನನ್ನ ಪೈಪ್ ಬರ್ಕ್ ಬಿಟ್ಟಾಗ ನಿನ್ನ ತೂತು ಬಿದ್ದು ಕೊಡಕ ಹಚ್ಚಿದೆ ಅಂದ್ರ ಓರದ ಬಂದಾಗತ್ತು ಏ ಪಂಪ ನಿನ್ನ ಅಂಟನು ಬೇಡ ನಿನ್ನ ಏ ನಿನ್ನ ಅಂಟು ಬೇಡ ನಿನ್ನ ಪಂಟ ನನಗ ಬೇಕಾಗಿಲ್ಲ ನೋಡ ಸರಳ ನನಗ ಹೊಸ ಕೊಡ ಕೊಡಸ್ದಿ ಪಾಡ ಇಲ್ಲಾಂದ್ರ ಊರಾಗ ಪಂಚಾಯತಿಯಾಗ ಹೋಗಿ ಪಂಚರ್ನ ಕೂಡಿಸಿ ನಿನ್ನ ಮಾನ ಮರ್ಯಾದೆ ತೆಗಿಲಿ ಅಂದ್ರೆ ನನ್ನ ಹೆಸರು ಕೆಂಪಿನೇ ಅಂತಪ್ಪ ಏ ಕೆಂಪಿ ಹಂಗ ಮಾತ್ರ ಮಾಡಬೇಡ ನಾನು ಸೇರಿ ಇನ್ನ ಮೂರು ತಿಂಗಳಾಗಿದೆ ಅವ್ವ ನನಗ್ ಪೇಮೆಂಟ್ ಕೊಡಕ ನಮ್ಮ ಮಾಸ್ತರ್ ಯಾರನ್ನಾರ ಅನಿಲ್ ಯಾರು ಬಂದಿಲ್ಲ ನಾ ಪಂಚಾಯತ್ಲಿದ್ದು ಬಂದನಂತ ಮಾಡಿದ್ದೆ ನಮ್ಮ ಅಣ್ಣ ಕಾಣವಲ್ಲ ಮತ್ತೆ ಆತನಲ್ಲಿ ಹೋಗಿ 2 ಹೊಸ ಕೂಡ ತಂದು ಕೊಡ್ತೀನಿ ಮತ್ತೆ ಇದ ಪಂಪ ಒಂದ್ರ ಮೇಲೆ ಒಂದು ಫ್ರೀ ಸಿಗ್ತೈತೆ ಅಂದ್ರೆ ನಾ ಬಿಡ್ತೀನಿ ನಡಿ ಹಂಗಾದ್ರೆ ಹೋಗಿ ಕೊಡ ಮೊದಲು ತಗೊಂಡಂತ ಮತ್ತ ಹಂಗಾದ್ರ ಇದ ಉರುಪಿನ್ಯಾಗ ಬೀಳಿ ಮತ್ತೆ ಹುರುಪಿನಾಗ ಮುಗದ ಚಂದದ ಚಕೋರಿ ನನ್ನಯ ಮನೆಯ ಹರಿಣಿನ ಅಂದಕ್ಕೆ ಸೋತಿರುವರು ಬಾರೇ ಬೇಗ ಎಪ್ಪೋರಿ ಸುಬಾನ ಎಪ್ಪೋರಿ ಸುಬಾನ ಒಡನೆ
ಕೆಂಪಿ ಬಾಯ್ 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 ಟಾಟಾ ಟಾಟಾ. ತಾಯಿ ಭುವನೇಶ್ವರಿ ಕರುಣಾಕೃಪಾ ಕಟಾಕ್ಷದಿಂದ ನನ್ನ ಪೊಲೀಸ್ ಹುದ್ದೆಯನ್ನು ದೊರಕಿತು. ಎಂದೆಂದಿಗೂ ಕುಕ್ಕದೆ ಇಕ್ಕಿ ಮುಂದೆ ನಡೆಯುವಂತೆ ಮಾಡು ತಾಯಿ, ನಿನಗೆ ನನ್ನ ನಮನಗಳು. ನನ್ನ ಮನಸ್ಸು ಕದ್ದ ಮೋಹಕ ತಾರೆ ಶ್ವೇತಾ, 2 ದಿನವಾಯ್ತು ನಿನ್ನ ಮೀಟು ಮಾಡಿ, ಇಂದು ಬರುತ್ತೇನೆ ಎಂದು ಇನ್ನೂ ಏಕೆ ಬರಲಿಲ್ಲ? ಓ ನನ್ನ ಮಹಾರಾಣಿ ಬಂದೇ ಬಿಟ್ಲಲ್ಲ. ಏನಿದೆ ಬಂದು ಬಹಳ ಹೊತ್ತಾಯ್ತೆ. ಶ್ವೇತಾ, 1 ಅವರಿಂದ ದಾರಿ ಕಾಯ್ತಿರೋನು ಈ ನಿನ್ನ ಉದಯ. ಉದಯ್, ನನಗೋಸ್ಕರ ದಾರಿ ಕಾಯ್ತಾ ಇದ್ರ? ಸಾರಿ ಉದಯ್, ನನ್ನನ್ನು ಕ್ಷಮಿಸಿ. ಶ್ವೇತಾ, ನಮ್ಮಿಬ್ಬರ ಮನಸ್ಸುಗಳು ಒಂದು ಗುಡಿ ಇರುವಾಗ ಕ್ಷಮೆ ಎಂಬ ಪದ ಬಳಕೆ ಏಕೆ ಈ ಸಮಯದಲ್ಲಿ? ಹೌದು ಉದಯ್, ನನಗೋಸ್ಕರ ನೀವು ಹಾದಿ ಕಾಯ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಿಮಗೆ ಕ್ಷಮೆ ಕೇಳಿದೆ ಅಷ್ಟೇ. ಹಾಗಾದರೆ ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಸರಿ, ನಿಮ್ಮ ಆಸೆಯನ್ನು ನಾನು ಈಡೇರಿಸ್ತೇನೆ. ಭಾವಿಪತಿಯ ಆಸೆಯನ್ನು ಮೀರುವುದುಂಟೆ? ಬಾ ರಾಜ.
ಶ್ವೇತಾ, ನಿನಗೊಂದು ಸಂತೋಷದ ವಿಷಯ. ಉದಯ್, ಅದ್ ಯಾವ ವಿಷಯ ಅಂತ ಹೇಳಿ. ಆ ಸಂತೋಷದ ವಿಷಯ ಕೇಳಿ ನಾನು ಕೂಡ ಸಂತೋಷ ಪಡ್ತೀನಿ. ಶ್ವೇತಾ, ನಾ ಪೊಲೀಸ್ ಹುದ್ದೆಗೆ ಸೆಲೆಕ್ಟ್ ಆಗಿದೆ. ವಾವ್, ಸೂಪರ್ ಉದಯ್. ಈ ವಿಷಯ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಶ್ವೇತಾ, ಇದೇ ಸಂತೋಷ ಸಮಯಕ್ಕೆ ನಿನಗೊಂದು ಗಿಫ್ಟ್ ಕೊಡಬೇಕು. ನಾನು ಈಗ ಗಿಫ್ಟ್ ತಗೊಂಡು ಬರ್ತೇನೆ, ನೀನ್ ಇಲ್ಲೇ ನಿಂತ್ಕೋ. ಸರಿ, ಬೇಗ ಬಂದ್ಬಿಡಿ. ಸರಿ ಆಯ್ತು, ಬೇಗನೆ ಬರ್ತೇನೆ. ಓಕೆ ಉದಯ್. ಉದಯ್, ಯಾವ ಜನ್ಮದ ಪುಣ್ಯವೋ ಏನೋ ನೀನು ನನ್ನ ಈ ಅನಾಥಳೆ ಕೈ ಹಿಡಿದು ನನ್ನ ಬಾಳನ್ನು ಬಂಗಾರ ಮಾಡ್ತಾ ಇದೀಯ. ನಿನ್ನ ಪೂಜೆ ಮಾಡಿದರೆ ಎಷ್ಟು ಸೇವೆ ಸಲ್ಲಿಸಿದರೂ ಸಾಲದು. ಯಾರು ಯಾರು? ದಳಪತಿ, ಈ ದಳಪತಿ ನಾನು. ನೋಡಿ, ನೀವ್ ಯಾರಾದ್ರೆ ಏನು, ಈ ರೀತಿ ನನ್ನ ವಿಷಯದಲ್ಲಿ ತಲೆ ಹಾಕುವುದು ಸರಿಯಲ್ಲ. ಸರಿಯಲ್ಲ. ಸರಿ ತಪ್ಪುಗಳು ವಿವರಿಸುವ ಸಮಯ ಇದಲ್ಲ. ಸಂಬಂಧಗಳಿಗೆ ಸುಮ್ಮತಿಯಿಂದ ಸೇರುವ ಸುಸಮಯವಿದು. ನೋಡಿ, ಸಮ್ಮತಿಯಿಂದ ಸೇರೋದಿಕ್ಕೆ ನಾನೇನು ನಿಮ್ಮ ಸಂಬಂಧವಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಸಂಬಂಧ? ಏ ಶ್ವೇತಾ, ಸಂಬಂಧ ಬೆಳೆಸಬೇಕೆಂದ ಸಮಯ ಸಾಧಿಸಿ ಧಾವಿಸಿ ಬಂದಿದ್ದಾನೆ ಶ್ವೇತಾ ಈ ದಳಪತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಮಾತು? ನನ್ನ ಮಾತಿಗೆ ಮರ್ಯಾದೆ ಕೊಟ್ಟರೆ ಮದುವೆ ಮಂಟಪದಲ್ಲಿ ಮಾಂಗಲ್ಯ ಕಟ್ಟೆ ಮನದಿಯಾಗಿ ಮನೆ ತುಂಬಿಸಿಕೊಳ್ಳಬೇಕೆನ್ನುವ ಮನದಾಸಿ ಮಹಾರಾಜ ದಳಪತಿ. ದಳಪತಿ, ನನ್ನನ್ನು ಮದುವೆ ಆಗಲು, ನೀನು ನನ್ನನ್ನು ಮದುವೆ ಆಗಲು ನಾನೇನು ನಿನ್ನನ್ನು ಮೆಚ್ಚಿದವನೋ ಅಥವಾ ನೀನು ನನ್ನ ಸೋದರ ಮಾವ? ಶ್ವೇತಾ, ಮಾವನಾದ ಮಾತ್ರಕ್ಕೆ ಮಾಂಗಲ್ಯ ಕಟ್ಟಬೇಕೆಂಬ ಯಾವ ಕಾನೂನಲ್ಲಿಯೂ ಇಲ್ಲ. ನೋಡು ಶ್ವೇತಾ, ನೀನು ನನ್ನ ಮನಸ್ಸಿಗೆ ಇಡಿಸಿದಿ, ಅದಕ್ಕೆ ನಿನ್ನ ಮದುವೆ ಆಗಬೇಕೆಂಬ ನಿರ್ಧಾರ ಮಾಡಿದ್ದಾನೆ ಈ ದಳಪತಿ. ಏ ದಳಪತಿ, ನೀನು ನಿರ್ಧಾರ ಮಾಡಿದ್ರೆ ಮುಗೀತೇನೋ? ನನ್ನನ್ನು ಮದುವೆ ಆಗುವುದು ಅದು ನಿನ್ನ ಕನಸಿನ ಮಾತು. ನಿನ್ನ ಮಾತು? ಏ ಶ್ವೇತಾ, ನಿನ್ನ ಶ್ವೇತ ದೀಪದ ಬಣ್ಣ ನನ್ನ ದೇಹದಲ್ಲಿ ಆವರಿಸಿ ಬಿಟ್ಟಿದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದರೆ ನೀನು ನನ್ನ ಮದುವೆಯಾಗಲು ಒಪ್ಪಿದರೆ ಸರಿ, ಇಲ್ಲವಾದ್ರೆ ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ಪಕ್ಷತೆ ನಿನ್ನ ಒತ್ತೈದು ಶೀಲದ ಮುದ್ದೆಯನ್ನು ಅರಿದು ತಿಂದರೆಂದರನ್ನು ಎಡೆ ಮಾಡುವೆ ನಿನ್ನ ಸುಂದರ ಸೌಂದರ್ಯವನ್ನು. ನಾನು ಯಾರು ಗೊತ್ತೇ? ಇನ್ಸ್ಪೆಕ್ಟರ್ ಉದಯನ ಧರ್ಮ ಪತ್ನಿ, ಮಡದಿಯಾಗುವಳು. ನನ್ನ ತಂಟೆಗೆ ಬಂದ್ರೆ ಸರಿ ಇರುವುದಿಲ್ಲ. ಸುಮ್ಮನೆ ಹೊರಟೋಗ. ಶ್ವೇತಾ, ಇನ್ಸ್ಪೆಕ್ಟರ್ ಬಂದರು ಅಷ್ಟೇ, ಚೀಫ್ ಮಿನಿಸ್ಟರ್ ಬಂದರು ಅಷ್ಟೇ. ಇವತ್ತ ನೀನು ನನ್ನ ಸತ್ತು, ಇದೇ ನನ್ನ ಗತ್ತು. ಸರಿ ಆಚೆ. ನನ್ನನ್ನು ಸ್ಪರ್ಶಿಸಲು ಮುಂದೆ ಬಂದಿದೆ ಆದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತೀಯ. ಭಸ್ಮ? ಏ ಶ್ವೇತಾ, ಭಸ್ಮವಾಗಲಿದೇನು ದ್ವಾಪರ ಯುಗವಲ್ಲ, ಕಲಿಯುಗ. ಸುಮ್ಮನೆ ಕಾಲಹರಣ ಮಾಡಬೇಡ, ಬಾರಲೇ ಬೇಗ ಬಾ. ಕೈ ಬಿಡೋ ಕತ್ತೆ. ಇಲ್ಲವಾದ್ರೆ
ನನ್ನ ಕಾಮದ ಕೊಚ್ಚೆಯಿಂದ ಬಾರಲೇ ಬಣ್ಣವಾರೆ. ಏ ಕಾಮುಕ, ನೀನು ಒಬ್ಬ ಗಂಡಸೇನೋ? ಹು, ಗಂಡಸು ಜಾತಿಗೆ ಕೆಟ್ಟ ಮೃಗ ನೀನು. ಇದುವರೆಗೂ ಈ ದಳಪತಿ ಕೆನ್ನೆಗೆ ಮುತ್ತಿಟ್ಟ ಹೆಣ್ಣುಗಳೇ ಲೆಕ್ಕಕ್ಕಿಲ್ಲ. ಅಂಥದ್ರಲ್ಲಿ ನನಗೆ ಕೆನ್ನೆಗೆ ಹೊಡೆಯುವಷ್ಟು ನಿನಗೆ ಧೈರ್ಯವೇ? ಇದರ ಪ್ರತಿಕಾರದ ಸೇಡು ಈ ದಳಪತಿ ತೀರಿಸಿಕೊಳ್ಳುವವರೆಗೂ ಮನಸ್ಸಿಗೆ ನೆಮ್ಮದಿ. ಸ್ವಲ್ಪ ಸೇಡಿಟ್ಟರೆ ಶತ್ರುಗಳ ಮರಣ. ಈ ದಳಪತಿ ಕಣ್ಣಿಟ್ಟರೆ ನಿನ್ನಂತ ಸಿರಿಯರ ಶೀಲಹರಣ. ಈ ದಳಪತಿಯ ತೋಟಕ್ಕೆ ವೆರಿ ಸ್ವೀಟ್ ಲೇಡಿ. ಹಣ್ಣು ಸೇವಿಸಿದರೆ ಸೇಬು ಹಣ್ಣನ್ನೇ ಸೇವಿಸಬೇಕು. ಶೀಲವನ್ನು ಅನುಭವಿಸಿದರೆ ಇಂಥ ಹೆಣ್ಣಿನ ಶೀಲವನ್ನೇ ಅನುಭವಿಸಬೇಕು. ಅಂದಾಗಲಿ ನರಮಾನವನ ಜನ್ಮ ಪಾವನ. ಕೊನೆಗೂ ನಿನ್ನ ಹಠವನ್ನೇ ಸಾಧಿಸಿ ಬಿಟ್ಟೆಯ? ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆಯ? ಈಗ ನನ್ನ ಮನಸ್ಸಿನ ಜ್ವಾಲೆ ಸಿಡಿದು ಏಳುತ್ತಿದೆ. ನಿನ್ನನ್ನು ಸುಟ್ಟು ಹಾಕುವಂತ ನನ್ನ ಸೇಡಿನ ಜ್ವಾಲೆ. ಸೇಡಿನ ಜ್ವಾಲೆ ಎಲೆ ಬಾಲೆ ಸುಡುತ್ತೇನೆಂದು ಅದಷ್ಟು ಎಣ್ಣೆಗಳನ್ನು ಬಲ್ಲೆ. ನಿನಗಿಲ್ಲ ಎನ್ನುನಲೆ ನಾನಿನ್ನು ಬರಲೆಸದ. ನಿಂತ್ಕೊಳ್ಳೋ ಪಾಪಿ, ಇಷ್ಟು ಹೆಣ್ಣು ಮಕ್ಕಳ ಜೀವನವನ್ನೇ ಹಾಳು ಮಾಡಿದೀಯ. ನನ್ನಂತವನು ಬದುಕಿರಬಾರ್ದು. ನೀನು ಸಾಯಬೇಕು. ಹಾರುವುದು ನಿನ್ನ ಎದೆಗೆ ಗುಂಡು. ಈಗ ನೀನು ಸಾಯುವೆ. ಅಯ್ಯೋ, ನಾ ತಂದ ಪಿಸ್ತೂಲು ನನಗೆ ಎದುರಾಯ್ತಾ ಎಂದು. ಲೇ, ಯಾಕೋ ಸಾಯ್ತೀನಿ ಅಂತ ಭಯವೇನು? ಸಾವು ಸಾವು ಯಾರದು ಸಾವಲೇ? ಲೇ ಪಾಪಿ, ನಿನ್ನದೆ ಸಾವು ಕಣೋ. ಹಾರುವುದು ನಿನ್ನೆದೆಗೆ ಗುಂಡು. ಅದರಲ್ಲಿ ಗುಂಡಿದ್ದರೆ ತಾನೇ ಸಿಡಿದು ನನ್ನ ಗುಂಡಿಗೆಗೆ ಗುಂಡು. ಅಂದ್ರೆ ಅಂದ್ರೆ ಏನ್ ಹೇಳ್ತಾ ಇದೀಯ? ಶ್ವೇತಾ, ನನ್ನಾದರೂ ಚಿಂತಿಲ್ಲ, ಮೆಚ್ಚಲೇಬೇಕು ನಿನ್ನ ಧೈರ್ಯ ಸಾಹಸಕ್ಕೆ. ಒಟ್ಟೊಂದು ಕಿತ್ತೂರು ರಾಣಿ ಚೆನ್ನಮ್ಮ ಕತ್ತಿ ಹಿಡಿದಕ್ಕಾಗಿ ಬ್ರಿಟಿಷರ ಕೈಯಲ್ಲಿ ಸತ್ತಳು. ಇಂದು ನನ್ನೆದುರಲು ಪಿಸ್ತೂಲ್ ಹಿಡಿದಕ್ಕಾಗಿ ಈ ದಳಪತಿ ಕೈಯಲ್ಲೇ ಸಾವು. ಈ ದಳಪತಿ ಮುನಿಸಿಕೊಂಡರೆ ಮುತ್ತು, ಮೋಹಗೊಂಡರೆ ಮುತ್ತು. ಇದೇ ಈ ದಳಪತಿಯ ಗತ್ತ.
ಶ್ವೇತಾ, ನಾ ಬರುವುದನ್ನು ನೋಡಿ ನೀ ಎಲ್ಲೋ ಮರದಡಿಯಲ್ಲಿ ಮರೆಯಾಗಿರಬೇಕು. ನಾ ತಂದ ಗಿಫ್ಟ್ ನೋಡಿದರೆ ಅದೆಷ್ಟೋ ಸಂತೋಷ ಪಡ್ತಾಳೆ ಏನೋ ಒಂದು ಗೊತ್ತಿಲ್ಲ. ಶ್ವೇತಾ, ಶ್ವೇತಾ, ಬೇಗ ಬಾ, ನಿನಗಾಗಿ ನಾನು ಏನು ತಂದಿರುವೆ ನೋಡು ಬಾ. ಏಕೆ ಮಲಗಿರುವೆ? ಹೇಳು ಶ್ವೇತಾ, ಎದ್ದೇಳು. ಏನಾಯ್ತು ಶ್ವೇತಾ? ನೌಕರಿಗೆ ಸೇರಿದ್ದೇನೆಂದು ಸಂತೋಷದಲ್ಲಿ ಹೋಗಿ ನಿನಗೆ ಸೀರೆ ತಂದಿರುವೆ. ಹೇಳು ಶ್ವೇತಾ, ಹೇಳು, ಎದ್ದೇಳು. ಈ ಸೀರೆ ನಿನಗೆ ಉಡಿಸಿ ನನ್ನ ಕಣ್ತುಂಬ ನೋಡಬೇಕೆಂದು ಮನದ ಆಸೆಯಿಂದ ಸೀರೆ ತಂದಿರುವೆ. ಆದ್ರೆ ನಿನ್ನ ಅಸ್ಥಿ ಪಂಜರಕ್ಕೆ ಉಡಿಸಿ ನೋಡೋದು ಆಯ್ತು ನನ್ನ ಸ್ಥಿತಿ. ಹೇಳು ಶ್ವೇತಾ, ಎದ್ದೇಳು. ಅಂದ್ರೆ ನನ್ನ ಶ್ವೇತಳ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಯಾರೋ ಕೊಲೆ ಮಾಡಿ ಹೋಗಿದ್ದಾರೆ. ಇದು ಕೊಲೆ ಕೊಲೆ ಕೊಲೆ. ನನ್ನ ಶ್ವೇತಳ ಆತ್ಮಹತ್ಯೆ ಮಾಡಿದವರನ್ನು ಕಂಡು ಹಿಡಿದು ಅವರಿಗೆ ಬೇಡಿ ತೋರಿಸದಿದ್ದರೆ ನನ್ನ ಹೆಸರು ಉದಾಹರಣೆ ಅಲ್ಲ. ಇದು ಸತ್ತ ನನ್ನ ಶ್ವೇತಳ ಶವದ ಮೇಲೆ ಆಣೆಯಾಗಿಯೂ ಸತ್ಯ. ಲೇ ಕೊಲೆಗಳಿಗೆ ಆದಷ್ಟು ಬೇಗ ಬರುತ್ತೇನೆ ನಿಮ್ಮ ಮರಣದ ಮಂತ್ರಣದೊಂದಿಗೆ.